ಜನೌಷಧಿ ಕೇಂದ್ರ ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೇರೆ ಯಾವುದೇ ಫಾರ್ಮಸಿನೂ ಇರಬಾರ್ದು ಮೊದಲನೇದಾಗಿ. ಮತ್ತು ಆ ಸುತ್ತ 100 ಮೀಟ್ರಲ್ಲಿ ಏನು ಬೇರೆ ಮೆಡಿಕಲ್ ಮಾಫಿಯಾ ಇರುತ್ತೆ, ಆ ಮಾಫಿಯಾದವರು ಡಾಕ್ಟರ್ಗೆ ಹೇಳಿರ್ತಾರೆ ಜನೌಷಧಿ ಕೇಂದ್ರದಲ್ಲಿ ಬರಿಬೇಡಿ, ನಿಮಗೆ ಮೆಡಿಷನ್ಸು ಒಂದೇ ಒಂದು ಮಾತ್ರೆ ಪ್ರತಿ ತಿಂಗಳು 500 ರೂಪಾಯಿಗೆ ಹೋಗುತ್ತೆ. ನೀವು ಅದೇ ಜನೌಷಧಿ ಕೇಂದ್ರದಲ್ಲಿ ತಗೊಂಡ್ರೆ 24 ರೂಪಾಯಿ 20 ಪೈಸೆ ಇರುತ್ತೆ. 4 ರೂಪಾಯಿ 20 ಪೈಸೆ 15 ಮಾತ್ರೆಗೆ. 15 ಮಾತ್ರೆಗೆ ಜನೌಷಧಿ ಕೇಂದ್ರದಲ್ಲಿ ತಗೊಂಡ್ರೆ 24 ರೂಪಾಯಿ 20 ಪೈಸಾ. ಅದೇ ನೀವು ಮೆಡಿಕಲ್ಗಳಲ್ಲಿ ತಗೊಂಡ್ರೆ 307 ರೂಪಾಯಿ 15 ಮಾತ್ರೆಗೆ. ಒಂದು 50 ರೂಪಾಯಿಗೆ ಒಂದು ತಿಂಗಳಿಗೆ ನೀವು ತೆಗೆದುಕೊಳ್ಬೋದಂತಹ ಮಾತ್ರೆಗಳನ್ನ ನೀವು 500 ರೂಪಾಯಿ ಕೊಟ್ಟು ತೆಗೆದುಕೊಳ್ತೀರ ಅಂದರೆ ಉಳಿದ 450 ರೂಪಾಯಿ ಹಣವನ್ನು ಯಾರು ತೆಗೆದುಕೊಳ್ತಿದ್ದಾರೆ, ಯಾರಿಗೆ ಹೋಗ್ತಾ ಇದೆ, ಅದರ ಹಿಂದೆ ಏನೇನು ಕೈವಾಡ ಇದೆ, ಏನು ದಂಧೆ ಇದೆ, ಏನು ಮಾಫಿಯಾ ಇದೆ, ಅದನ್ನೇ ನಾವು ಬಯಲಿಗಿಡಬೇಕಾಗಿದ್ದು. ಇವತ್ತು ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಒಳಿತಾಗಲಿ ಅಂತ ಕೊಟ್ಟಿರುವಂತಹ ಈ ಒಂದು ಯೋಜನೆಯನ್ನು ಯಾವ ಕಾರಣಕ್ಕೆ ಕರ್ನಾಟಕದಲ್ಲಿ ನಿಲ್ಲಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ 50 ರೂಪಾಯಿ ಮಾತ್ರೆಯನ್ನು 500 ರೂಪಾಯಿಗೆ ಮಾರೋದಕ್ಕೋಸ್ಕರ. ಅದ್ರ ಅದ್ವಾ ಟಿವಿಯ ಎಲ್ಲ ವೀಕ್ಷಕರು ನಮಸ್ಕಾರ, ನಾನು ನಿಮ್ಮ ಸೂರ್ಯಪ್ರವೀಣ್. ವೀಕ್ಷಕರೇ, ನಿನ್ನೆ ಅಷ್ಟೇ ಶರಣ ಪ್ರಕಾಶ್ ಪಾಟೀಲ್ ಅವರು, ಮಾನ್ಯ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರು, ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಖಾಸಗಿ ಚಾನಲ್ನಲ್ಲಿ. ಇನ್ನು ಮುಂದೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ನಾವು ಸರ್ಕಾರಿ ಆಸ್ಪತ್ರೆಯ ಆವರಣಗಳಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ನಾವು ಪರ್ಮಿಷನನ್ನು ಕೊಡೋದಿಲ್ಲ ಅಂತ. ಈ ಹೇಳಿಕೆಯಿಂದ ಸಾಕಷ್ಟು ಜನರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕೆ ಅಂದರೆ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಹೊರಗಡೆ ನಿಮಗೆ ಖಾಸಗಿ ಮೆಡಿಕಲ್ಗಳಲ್ಲಿ ತೆಗೆದುಕೊಳ್ಳುವ ಹಣಕ್ಕಿಂತ ಬಹಳ ಕಡಿಮೆ ವೆಚ್ಚದಲ್ಲಿ ನಿಮಗೆ ಮೆಡಿಸಿನ್ ಸಿಗುತ್ತೆ, ಬಹಳ ಗುಣಮಟ್ಟದಂಥ ಮೆಡಿಸನ್. ಎಲ್ಲ ಕಡೆಯೂ ಸಿಗುವಂತಹ ಔಷಧಿಗಳು ಭಾಳ ಕಡಿಮೆ ಬೆಲೆಯಲ್ಲಿ ನಿಮಗೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತವೆ. ಹಾಗಾಗಿ ಜನರು ಇದರ ವಿರುದ್ಧ ಭುಗಿಲೆದ್ದಿದ್ದಾರೆ. ಸ್ವತಃ ಏನು ಕಾರಣ ಇರಬಹುದು, ಒಂದು ಕಡಿಮೆ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಔಷಧಿಗಳು ಜನರಿಗೆ ಸಿಗ್ತವೆ ಅಂದರೆ ಅದನ್ನು ನಾವು ನಿಲ್ಲಿಸ್ತೀವಿ, ಇನ್ನು ಮುಂದೆ ಮಾಡೋದಿಲ್ಲ, ಅದನ್ನು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಒಬ್ಬರು ಸರ್ಕಾರದ ಪ್ರತಿನಿಧಿ. ಅಂದರೆ ಏನು ಕಾರಣ ಇರ್ಬೋದು ಅಂತ ನಾವು ನೋಡಿದಾಗ ಬಹುಶಃ ಮೇಲ್ನೋಟಕ್ಕೆ ಅನಿಸುತ್ತೆ, ಪ್ರಧಾನಮಂತ್ರಿ ಮೋದಿಜಿಯವರ ಈ ಒಂದು ಉಡುಗೊರೆ ಏನಿದೆ ದೇಶದ ಜನತೆಗೆ ಏನೊಂದು ಉಡುಗೊರೆ ಕೊಟ್ಟಿದ್ದಾರೆ, ಸಾಕಷ್ಟು ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಕೊಡುವಂಥ ಒಂದು ಯೋಜನೆಯನ್ನು ಏನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ, ಬಹುಶಃ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಯಾಕಂದರೆ ಇಲ್ಲಿ ಬರುವಂತಹ ಜನರು, ಜನೌಷಧಿ ಕೇಂದ್ರಗಳಲ್ಲಿ ಔಷಧಿಯನ್ನು ತೆಗೆದುಕೊಂಡಂತಹ ಜನರು ಮೋದಿಜಿಯವರ ಮೇಲೆ ಒಲವನ್ನು ತೋರಿಸ್ತಾ ಇರ್ಬೋದು. ಅದು ಎಲ್ಲಿ ನಾಳೆ ಮತವಾಗಿ ಕನ್ವರ್ಟ್ ಆಗುತ್ತೆ ಎಂಬ ಒಂದು ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಬಹುಶಃ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಾವು ಇವಾಗ ಸ್ವತಃ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಎದುರುಗಡೆ ಇದ್ದೇವೆ. ಬನ್ನಿ ಕೇಳೋಣ, ಯಾರು ನಡೆಸ್ತಿದ್ದಾರೆ, ಎಷ್ಟು ವರ್ಷಗಳಿಂದ ನಡೆಸ್ತಿದ್ದಾರೆ, ಮತ್ತು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಔಷಧಿಗಳಿಗೂ ಹಾಗೂ ಹೊರಗಡೆ ಪ್ರೈವೇಟ್ ಮೆಡಿಕಲ್ಗಳಲ್ಲಿರುವಂಥ ಔಷಧಿಗಳಿಗೂ ಏನು ವ್ಯತ್ಯಾಸ, ಕೇವಲ ಬೆಲೆ ಮಾತ್ರ ವ್ಯತ್ಯಾಸನ ಅಥವಾ ಕ್ವಾಲಿಟಿ ಏನಾದರೂ ವ್ಯತ್ಯಾಸ ಇದೆಯಾ, ಮತ್ತು ಇಲ್ಲಿ ಬರುವಂತಹ ರೋಗಿಗಳು, ಜನರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಅವ್ರು ಏನು ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ, ಇಲ್ಲಿ ಸಿಗುವಂಥ ಔಷಧಿಯ ಗುಣಮಟ್ಟದ ಬಗ್ಗೆ ಏನು ಹೇಳ್ತಾರೆ, ಎಲ್ಲವನ್ನು ನಾವು ಕೇಳ್ಕೊಂಡು ಹೋಗೋಣ. ಬನ್ನಿ. ಒಂದು ಮಂತ್ರಿ ಕೊಡಿ ಸರ್. ಸರ್ ಬನ್ನಿ, ಇವ್ರನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಪರಿಚಯ ಆಗಲಿ ನಮಗೆ. ನನ್ನ ಹೆಸರು ಪುನೀತ್ ಕುಮಾರ್ ಅಂತ. ಓಕೆ. ಸ್ಥಳೀಯ ಮೂಲತಃ ಕೋರಮಂಗಲ ನಿವಾಸಿ. ಜನೌಷಧಿ ಕೇಂದ್ರನ ಸುಮಾರು ಒಂದು 7 ವರ್ಷದಿಂದ ನಾವು ಕೋರಮಂಗಲ ಭಾಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಾನು ಯಾವ ಕಾರಣಕ್ಕೆ ಬಂದೆ ಅಂದರೆ, ಈಗ ಏನು ಇತ್ತೀಚೆಗೆ ಅಂದರೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಸರ್ಕಾರದ ಒಬ್ಬರು ಮಂತ್ರಿ, ವೈದ್ಯಕೀಯ ಶಿಕ್ಷಣ ಮಂತ್ರಿ. ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ಇನ್ನು ಮುಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರ, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಬೆಳಗ್ಗೆಯಿಂದ ಸಾಕಷ್ಟು ಜನರನ್ನು ಕೇಳ್ತಾ ಇದ್ದೀನಿ, ಏನು ವ್ಯತ್ಯಾಸ ಇದೆ ನಿಮಗೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಮುಚ್ಚೋ ಕಾರಣಕ್ಕೆ, ಯಾವ ಕಾರಣಕ್ಕೆ ಮುಚ್ತಾ ಇದ್ದಾರೆ ಅಂತ ಸಾಕಷ್ಟು ನಾನು ಕೇಳ್ತೀನಿ. ಅಲ್ಲಿ ಹೇಳ್ತಾರೆ ಒಂದಷ್ಟು ಜನ ರೋಗಿಗಳು, ಸಾಕಷ್ಟು ವ್ಯತ್ಯಾಸ ಇದೆ, ನಮ್ಗೆ ಭಾಳ ಅನುಕೂಲಕರವಾಗಿ ಸಿಗ್ತಾ ಇದೆ ಅಂತ. ನಾನು ಅದಕ್ಕೋಸ್ಕರ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ಯಾವ ಥರದ ಔಷಧಗಳು ಇಲ್ಲಿ ಸಿಗ್ತವೆ, ಅಥವಾ ಬೇರೆ ಮೆಡಿಕಲ್ಗೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ, ಬೆಲೆಯಲ್ಲಿ ಮಾತ್ರ ವ್ಯತ್ಯಾಸ ಅಥವಾ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇದೆಯಾ, ಅವೆಲ್ಲವನ್ನು ತಿಳ್ಕೊಳ್ಳೋಣ ಅಂತಲೇ ನಾನು ಬಂದಿದ್ದೇನೆ. ದಯವಿಟ್ಟು ನನಗೆ ನೀವು ಅದನ್ನು ತೋರಿಸ್ಬೇಕು. ನೀವು ಒಳ್ಳೆಯ ಟೈಮಲ್ಲಿ ಬಂದಿದ್ದೀರಾ. ಮತ್ತು ಜನೌಷಧಿ ಕೇಂದ್ರದ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸೋದು, ಇದನ್ನು ಜನಗಳಿಂದ ದೂರ ಮಾಡಬೇಕಾಗಿರೋದು ನಮ್ಮ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಶಾಸಕರದಾಗಿರ್ಬೋದು ಕರ್ತವ್ಯ ಆಗಿರುತ್ತೆ. ಮೊದಲನೇದಾಗಿ ಏನಕ್ಕೆ ಅವರು ಜನೌಷಧಿ ಕೇಂದ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೇಡ ಅಂತ ಹೇಳ್ತಾ ಇರೋದಕ್ಕೆ ನನ್ನ ಕಡೆಯಿಂದ ಒಂದು ರೀಸನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನೌಷಧಿ ಕೇಂದ್ರ ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ
ಬೇರೆ ಯಾವುದೇ ಫಾರ್ಮಸಿನೂ ಇರಬಾರ್ದು ಮೊದಲನೇದಾಗಿ. ಮತ್ತು ಆ ಸುತ್ತ 100 ಮೀಟ್ರಲ್ಲಿ ಏನು ಬೇರೆ ಮೆಡಿಕಲ್ ಮಾಫಿಯಾ ಇರುತ್ತೆ, ಆ ಮಾಫಿಯಾದವರು ಡಾಕ್ಟರ್ಗೆ ಹೇಳಿರ್ತಾರೆ ಜನೌಷಧಿ ಕೇಂದ್ರದಲ್ಲಿ ಬರಿಬೇಡಿ ನಿಮಗೆ ಮೆಡಿಷನ್ಸು ಅನ್ನೋದು ಒಂದು ಕಾರಣ ಇರುತ್ತೆ. ಎರಡನೇದು ಇದು ಮೆಡಿಷನ್ ಮಾಫಿಯಾ ಆಗಿರ್ಬೋದು. ಆ ಮಾಫಿಯಾ ಯಾವ ಮಟ್ಟಕ್ಕಿದೆ ಅನ್ನೋದು ನಾನು ಇವತ್ತು ಈಗಿನ 7 ವರ್ಷದಲ್ಲಿ ನಾನು ಖುದ್ದಾಗಿ ಅನುಭವಿಸಿ ಅದನ್ನು ನೋಡಿ ಪ್ರಾಕ್ಟಿಕಲಾಗಿ ಇದು ಮಾಡಿದ್ರಿಂದ ನಾನು ನಿಮ್ಗೊಂದು ಚಿಕ್ಕದಾಗಿ ಒಂದು ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ಹತ್ರ ಒಂದು ಇಷ್ಟು ವೆರೈಟಿ ಆಫ್ ಮೆಡಿಷನ್ನ ನಾನು ನಿಮಗೆ ಶೋ ಮಾಡ್ತೀನಿ. ಹಿಂಗೆ ತೋರಿಸಿದ್ರೆ ನಮ್ಮ ಜನಗಳಿಗೆ ಅರ್ಥ ಆಗಲ್ಲ. ಏನು ಸರ್ ಇದು ಅಂತ ಹೇಳ್ತಾರೆ, ಯಾಕಂದರೆ ಎಲ್ಲ ಒಂದೇ ಥರ ಇದೆ ಬಾಕ್ಸು, ಒಂದೊಂದು ಸ್ಪೆಲ್ಲಿಂಗ್ ಇಲ್ಲಿದೆ. ಇಲ್ಲೊಂದು ಟೆಲ್ಮಿಸಾಟನ್ ಅಂತ ಇದೆ, ಆಮ್ಲೋಡಿಪಿನ್ ಅಂತ ಇದೆ, ಇಲ್ಲಿ ಅಟೋರ್ವಾಸ್ಟಾಟಿನ್, ಆಸ್ಪಿನ್ ಕ್ಲೋಪಿಡೋಗ್ರಿಲ್ ಅಂತ ಇದೆ, ಇಲ್ಲಿ ಡಾಪಾಗ್ಲಿಫೋಸೋನ್ 10 ಅಂತ ಇದೆ. ಆ್ಯಕ್ಚುಲಿ ಒರಿಜಿನಲ್ ಮೆಡಿಷನ್ ನೇಮ್ ಮೇಲೆ ಪ್ರಿಂಟ್ ಆಗಿರೋದು ಇದು. ಅಂದರೆ ಇದು ಒರಿಜಿನಲ್ ಕೆಮಿಕಲ್ ಸಾಲ್ಟ್ ನೇಮ್. ಈ ಇದನ್ನ ಮೆಡಿಷನ್ನ ಬ್ರ್ಯಾಂಡೆಡ್ ಅವ್ರು ಯಾವ ರೀತಿ ಮಾಫಿಯಾ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್, ಇದೊಂದು ಪ್ಯಾಂಟೋಪ್ರಜೋಲ್ ವಿತ್ ಡಾಂಪಿರಿಡನ್ ಅಂತ ಒಂದು ಮಾತ್ರೆ. ಇದು ಅಸಿಡಿಟಿಗೆ ಯೂಸ್ ಮಾಡ್ತಾರೆ. ಇದನ್ನು ಯಾವ ರೀತಿ, ಇದು ಜನೌಷಧಿ ಕೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ 10 ಮಾತ್ರೆಗೆ 22 ರೂಪಾಯಿಗೆ ಸಿಗುತ್ತೆ. 10 ಮಾತ್ರೆ 22 ರೂಪಾಯಿಗೆ ಸಿಗುತ್ತೆ. ಓಕೆ, ನೀವು ಬನ್ನಿ ಹಿಂಗೆ ನೋಡಿ. ಪ್ಯಾನ್ ಡಿ ಅನ್ನೋ ಒಂದು ಟ್ರೇಡ್ ನೇಮ್ ಕಾಣಿಸ್ಬೋದು ಇದರಲ್ಲಿ. ಆಲ್ಕೆಮ್ ಲ್ಯಾಬೊರೇಟರೀಸ್ ಮಾರ್ಕೆಟ್ ಇದೊಂದು ಟ್ರೇಡ್ ನೇಮ್ ಆಗಿರುತ್ತೆ. ಇವರು ಪ್ಯಾನ್ ಡಿ ಅಂತ ಹೆಸರು ಇಟ್ಕೊಂಡಿರ್ತಾರೆ. ಸಾಲ್ಟ್ ಕಾಂಬಿನೇಷನ್ ಆಫ್ ಪ್ಯಾಂಟೋಪಜಲ್ 40 mg, ಡಾಂಪಿರಿಡೋನ್ 10 mg ಇರುತ್ತೆ ನೋಡಿ. ಪ್ಯಾಂಟೋಪಜಲ್ 40 mg, ಡಾಂಪಿರಿಡೋನ್ 30 mg. ಈ ಮೆಡಿಷನ್ನ ನಾವು ಬಂದ್ಬಿಟ್ಟು ನಮ್ಮ ಜನೌಷಧಿ ಕೇಂದ್ರದಲ್ಲಿ ಈ ರೀತಿ ಪ್ಯಾಕಿಂಗ್ ಮಾಡಿರ್ತೀವಿ. ಇದರೊಳಗಡೆ ಪ್ಯಾನ್ ಡಿ ಅಂದರೆ ಪ್ಯಾಂಟೋಪಜೋಲ್ ಡಾಂಪಿರಿಡೋನ್ ಮಾತ್ರ ಇದೆ. ಈ ಒಂದು ಕಂಪನಿಯವರು ನೋಡಿ 15 ಮಾತ್ರೆಗೆ 231 ರೂಪಾಯಿ ತೊಗೊತಾರೆ. ಇದು ಒಂದು ಟ್ರೇಡ್ ಆಗಿದೆ. ಅಂದರೆ ಜನಗಳಲ್ಲಿ ಈಸಿಯಾಗಿ ಪ್ಯಾನ್ ಡಿ ನುಂಗಿದ್ರೆ ನಮಗೆ ಅಸಿಡಿಟಿ ಕಡಿಮೆ ಆಗುತ್ತೆ, ಪ್ಯಾನ್ ಡಿ ಎಲ್ಲ ಕಡೆ ಪ್ಯಾನ್ ಡಿ ಅಂತ ಬರ್ತಾ ಇರುತ್ತೆ. ಈ ಒಂದು ಕಂಪನಿ ಆಗಿರ್ಬೋದು ನೋಡಿ, ಪ್ಯಾಂಟೋಸೆಟ್ DSR, ಪ್ಯಾನ್ಕ್ಯಾನ್ DSR. ನೀವು ಮುಂಚೆ ನೋಡ್ಕೊಂಡ್ರಿ, ಇಲ್ಲಿ ಸಾಲ್ಟ್ ಕಾಂಬಿನೇಷನ್ ಪ್ಯಾಂಟೋಪಜೋಲ್ ಡಾಂಪಿರಿಡೋನ್ 231 ರೂಪಾಯಿ. ಇದನ್ನು ಒಂದು ಯಾವುದೋ ಒಂದು ಡಾಕ್ಟ್ರು ಬರೀತಾರೆ. ಇನ್ನೊಂದು ಕಂಪ್ನಿ ಸಿಪ್ಲಾ ಲಿಮಿಟೆಡ್ ಪ್ಯಾಂಟೋಪಜೋಲ್ ಡಾಂಪಿರಿಡೋನ್ 137 ರೂಪಾಯಿ ಕೊಡ್ತಾನೆ. ಇನ್ನೊಂದು ಪ್ಯಾನ್ಕ್ಯಾನ್ DSR 120 ರೂಪಾಯಿ ಕೊಡ್ತಾನೆ. ಸಾಲ್ಟ್ ನೋಡಿ, ಸೇಮ್ ಸಾಲ್ಟ್. ಈ ಥರ ಜನಗಳಿಗೆ ಇಷ್ಟು ದಿನ ಮೋಸ ಮಾಡಿಕೊಂಡು, ಅಂದರೆ ಪ್ರೈವೇಟ್ ಕಂಪ್ನಿಯವರು ಅವ್ರದ್ದೊಂದು ಜನಗಳಿಂದ ಯಾವ ರೀತಿ ದುಡ್ಡು ತಿನ್ನಬೇಕು, ದುಡ್ಡು ತಿಂತಾ ಇದ್ರು ಅನ್ನೋದಕ್ಕೊಂದು ಉದಾಹರಣೆ ನೋಡಿ. ಇದೊಂದು ಕಂಪ್ನಿ 229. ಇದು ನಾನು ತೋರ್ಸೋದು ನಿಮ್ಗೆ ಒಂದು ಎಕ್ಸಾಂಪಲ್ಲು ನೋಡಿ. ಈಗ ನಾರ್ಮಲಾಗಿ ಮನೆ ಕೆಲಸ ಮಾಡೋರಿಗೆ, ರೋಡ್ ಕೆಲಸ ಮಾಡೋರಿಗೆ ಏನೇ ಟೆನ್ಷನ್ ಇದ್ರೂ ಅವ್ರಿಗೆ BP ಅಂತೂ ಕಾಮನ್ ಆಗಿಬಿಟ್ಟಿದೆ. ಒಂದು ಮನೆ ಕೆಲಸ ಮಾಡೋರು, ಇವಾಗ ಇವ್ರು ನೋಡಿ ಆಟೋ ಡ್ರೈವರ್, ಇದರಲ್ಲಿ ಒಂದು ಮನೆ ಕೆಲಸ ಮಾಡೋರು ಆಟೋ ಡ್ರೈವರ್ಗೆ ಒಂದು ಟೆಲ್ಮಾ AM ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಆ ಬ್ರ್ಯಾಂಡಲ್ಲಿ ಒಂದು ಮೆಡಿಷನ್ನ ಒಬ್ಬರು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ನಿಮಗೆ ತೋರಿಸ್ತೀನಿ ನೋಡಿ. ಏನು ಬೇಕು ಅಂದ್ರೆ ಬೇರೆ ಬೇರೆ ಕಂಪನಿಗಳಲ್ಲಿ ಏನು ಹಾಕಿದ್ದ ವೆಬ್ಸೈಟ್ ಇದೆಯಲ್ಲ, ಅದೆಲ್ಲದು ಒಂದೇ ಮೆಡಿಸನ್. ಈಗ ಟೆಲ್ಮಾ AM ಅಂದ್ಬಿಟ್ಟು ಗಿಲ್ಮಾರ್ಕ್ ಫಾರ್ಮಾಟಿಕ್ಸ್ ಒಂದು ಮಾರ್ಕೆಟರ್ ನೇಮು. ಟೆಲ್ಮಿಸಾಟನ್ 40 ಆಮ್ಲೋಡಿಪಿನ್ 5. ಟೆಲ್ಮಿಸಾಟನ್ 40 ಆಮ್ಲೋಡಿಪಿನ್ 5. ಇದು ಒಂದು ನಾರ್ಮಲ್ ಕಾಮನ್ ಡಾಕ್ಟ್ರು ಬಡಿಯೋದು BP ಇದ್ದವ್ರಿಗೆ ಮೆಡಿಸನ್ನು ನೋಡಿ. 15 ಮಾತ್ರೆ 307 ರೂಪಾಯಿ 50 ಪೈಸಾ ಇದೆ. ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ 269 ರೂಪಾಯಿ ಕೊಡ್ತಾರೆ ಅಂತ. 15 ಮಾತ್ರೆ ಪ್ರತಿದಿನ BP ರಿಲೇಟೆಡ್ ಇರೋರು 2 ಮಾತ್ರೆ, 1 ಮಾತ್ರೆ ಇಲ್ಲ ಮ್ಯಾಕ್ಸಿಮಮ್ 2 ಮಾತ್ರೆ ನುಂಗಬೇಕಾಗುತ್ತೆ. 1 ಮಾತ್ರೆ ಅವ್ರು ನುಂಗ್ತಾರೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು 500 ರೂಪಾಯಿ ಬರೀ ಒಂದೇ ಒಂದು ಮಾತ್ರೆಗೆ ಹೋಗುತ್ತೆ. ಒಂದೇ ಒಂದು ಮಾತ್ರೆ ಪ್ರತಿ ತಿಂಗಳು 500 ರೂಪಾಯಿಗೆ ಹೋಗುತ್ತೆ. ನೀವು ಅದೇ ಜನೌಷಧಿ ಕೇಂದ್ರದಲ್ಲಿ ತಗೊಂಡ್ರೆ 24 ರೂಪಾಯಿ 20 ಪೈಸಾ ಇರುತ್ತೆ. ಇವಾಗ ರೇಟ್ ಅದು 24 ರೂಪಾಯಿ 20 ಪೈಸಾ 15 ಮಾತ್ರೆಗೆ. 15 ಮಾತ್ರೆಗೆ ಜನೌಷಧಿ ಕೇಂದ್ರದಲ್ಲಿ ತಗೊಂಡ್ರೆ 24 ರೂಪಾಯಿ 20 ಪೈಸಾ. ಅದೇ ನೀವು ಮೆಡಿಕಲ್ಗಳಲ್ಲಿ ತಗೊಂಡ್ರೆ 307 ರೂಪಾಯಿ 15 ಮಾತ್ರೆಗೆ. 15 ಮಾತ್ರೆಗೆ ಬಹಳ ವ್ಯತ್ಯಾಸ ಇದೆ. ಒಂದು ತಿಂಗಳಿಗೆ 48 ರೂಪಾಯಿ 40 ಪೈಸಾ ಆಗೋ ಜಾಗದಲ್ಲಿ ಆಗೋ ಮೆಡಿಷನನ್ನು ನಮ್ಮ ಜನಗಳಿಗೆ
ನಮ್ಮದೇ ಮೆಡಿಕಲ್ ಟ್ರೇಡ್ ನೇಮಲ್ಲಿ ಜನಗಳಿಗೆ 500 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಓವರ್ ಆಲ್ 50 ರೂಪಾಯಿಗೆ ಸಿಗುವಂಥದ್ದನ್ನ 500 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅದು ಒಂದೇ ಒಂದು ಬಿ ಪಿ ಮೆಡಿಷನ್. ಇದೇ ಬಿ ಪಿ ಮೆಡಿಷನ್ನ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ಏನಾದ್ರು ಸೇಲ್ ಮಾಡಿದ್ರೆ 50 ರೂಪಾಯಿಗೆ 48 ರೂಪಾಯಿ 40 ಪೈಸೆಗೆ ಸೇಲ್ ಆಗುತ್ತೆ. ಆ ಜಾಗದಲ್ಲಿ ಬೇರೆ ಮೆಡಿಕಲ್ ಬಂತು ಅಂತ ಹೇಳಿದ್ರೆ ಈ ದುಡ್ಡು ಜಾಸ್ತಿ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಷ್ಟೇ ಇರುತ್ತೆ, ಸೆಲ್ಲಿಂಗ್ ಪ್ರೈಸ್ ಮಾತ್ರ 1:10 ಇರುತ್ತೆ. ಈ ದುಡ್ಡು ಯಾರಿಗೆ ಹೋಗ್ತಾ ಇದೆ? ಇದೇ ನಮ್ಮ ಪ್ರಶ್ನೆ ಆಗಿತ್ತು. ಬಹುಶಃ ಆ ಒಂದು ಮಂತ್ರಿಗಳು ಕೊಟ್ಟಂಥ ಹೇಳಿಕೆಗೂ ನಮಗೂ ಇದಕ್ಕೂ ಹೋಲಿಕೆ ಇದೆ ಅಂತ ಕಾಣುತ್ತೆ. ಯಾಕಂದರೆ ಒಂದು 50 ರೂಪಾಯಿಗೆ ಒಂದು ತಿಂಗಳಿಗೆ ನೀವು ತೆಗೆದುಕೊಳ್ಬೋದಂತಹ ಮಾತ್ರೆಗಳನ್ನ ನೀವು 500 ರೂಪಾಯಿ ಕೊಟ್ಟು ತೆಗೆದುಕೊಳ್ತೀರ ಅಂದರೆ ಉಳಿದ 450 ರೂಪಾಯಿ ಹಣವನ್ನು ಯಾರು ತೆಗೆದುಕೊಳ್ತಿದ್ದಾರೆ, ಯಾರಿಗೆ ಹೋಗ್ತಾ ಇದೆ, ಅದರ ಹಿಂದೆ ಏನೇನು ಕೈವಾಡ ಇದೆ, ಏನು ದಂಧೆ ಇದೆ, ಏನು ಮಾಫಿಯಾ ಇದೆ, ಅದನ್ನೇ ನಾವು ಬಯಲಿಗಿಡಬೇಕಾಗಿದ್ದು. ಇವತ್ತು ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಒಳಿತಾಗಲಿ ಅಂತ ಕೊಟ್ಟಿರುವಂತಹ ಈ ಒಂದು ಯೋಜನೆಯನ್ನು ಯಾವ ಕಾರಣಕ್ಕೆ ಕರ್ನಾಟಕದಲ್ಲಿ ನಿಲ್ಲಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ 50 ರೂಪಾಯಿ ಮಾತ್ರೆಯನ್ನು 500 ರೂಪಾಯಿಗೆ ಮಾರೋದಕ್ಕೋಸ್ಕರ. ಅದರ ಹಿಂದೆ ಏನಿದೆ ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ಇಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದೆ ಈ ಸರ್ಕಾರ ಅನ್ನೋದನ್ನ ನೀವು ಯೋಚನೆ ಮಾಡಿ. ಇಲ್ಲಿ ಜನರ ಆರೋಗ್ಯದ ಮೇಲೆ ಅವರಿಗೆ ಕಾಳಜಿ ಇಲ್ಲ, ಅವರಿಗೆ ಹಣ ಮಾಡಬೇಕು, ಅದರಿಂದ ನಾವು ಬದುಕಬೇಕು, ದುಡ್ಡು ಮಾಡಬೇಕು, ತಲೆ ಹೊಡಿಬೇಕು ಎಂಬ ಒಂದು ವಿಚಾರ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಿದ್ದೆ. ಹಾಗೆ ಮುಂದೆ ತೋರಿಸಿ ಅಣ್ಣ ಇನ್ನೇನೇನು ವಿಚಾರಗಳಿದ್ದಾವೆ ಅಂತ. ತೋರಿಸ್ತೀನಿ ನಿಮಗೆ. ನೋಡಿ, ಇದೊಂದು ಮಾತ್ರ, ಇದು ಟಿಕಾಗ್ರಿಲ್ಲರ್ 90 mg ಅಂತ. 100ಕ್ಕೆ 90% ಹಾರ್ಟ್ ಪ್ರಾಬ್ಲಮ್ ಆಗಿರೋ ಪೇಷಂಟ್ಗೆ ಈ ಮಾತ್ರನ್ನ ಕೊಡ್ತಾರೆ. ಓಕೆ, ಆಯಿತಾ? ನೀವು ಇದನ್ನ ರೇಟ್ನ ನೋಡ್ಬೋದು, ತೋರಿಸ್ತೀನಿ. 130 ರೂಪಾಯಿ 10 ಮಾತ್ರೆ. ಹಂಗೆ 10 ಮಾತ್ರೆಗೆ 130 ರೂಪಾಯಿ. ಹಾರ್ಟ್ಗೆ ಪ್ರಾಬ್ಲಮ್ ಇರೋರಿಗೆ ಕೊಡುವಂಥದ್ದು. ಓಕೆ, ಇದನ್ನ ಒರಿಜಿನಲ್ ಬ್ರ್ಯಾಂಡ್ ನಿಮ್ಗೆ ಯಾವ ರೀತಿ ಜನಗಳಿಗೆ ದಾರಿ ತಪ್ಪಿಸ್ತಾರೆ ಅನ್ನೋದು ತೋರಿಸ್ತೀವಿ. ಸರ್ 63 63 ನೋಡಿ, ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದರಲ್ಲಿ ಒರಿಜಿನಲ್ ನೇಮ್ ಮಾಡ್ತೀನಿ ನಿಮಗೆ. ಟಿಕಾಗ್ರಿಲ್ಲರ್, ಇದು ಒರಿಜಿನಲ್ ಡ್ರಗ್ ಸಾಲ್ಟ್ ನೇಮ್ 90 mg. ನೋಡಿ, ನಾನು ಇವಾಗ ಹೊಡೆದಿದ್ದು ಬರೀ ಮೆಡಿಸಿನ್ ನೇಮು. ಹೌದು, ನಮಗೆ ಬಂದಿದ್ದು ಬ್ರ್ಯಾಂಡ್ ನೇಮ್ ಬ್ರಿಲಿಯಂಟಾ, ಆಕ್ಸರು, ಟೋಪ್ಲೈಟು. ನೋಡಿ, ಇದೇ ಮಾತ್ರೆ ಸೇಮ್ ಕೆಮಿಕಲ್ ಸಾಲ್ಟು. 14 ಮಾತ್ರೆ 538 ರೂಪಾಯಿ. 14 ಮಾತ್ರೆಗೆ 538 ರೂಪಾಯಿ. ಇದು ಒಂದು ಬ್ರ್ಯಾಂಡ್. ನೋಡಿ, ಸಾವಿರಾರು ಬ್ರ್ಯಾಂಡ್ ಇರುತ್ತೆ ನಿಮಗೆ. ನೋಡಿ, 437, 332 ಇದು ಒರಿಜಿನಲ್ ಪ್ರೈಸು. ಆನ್ಲೈನ್ ಕೊಡಿ 480, 350, ಇದೆಲ್ಲ MRP. ಇದೆಲ್ಲ ನೋಡ್ಕೊಳ್ಳಿ, ಇದೆಲ್ಲ MRP 372, 255. ಈ ಥರ ಇಷ್ಟು ಕಂಪ್ನಿಯವರು ಇನ್ನೂ ಲೋಡ್ ಮೋರ್ ಅಂತ ಕೂಡ ನಿಮ್ಗೆ ಇನ್ನೂ 500 ಕಂಪ್ನಿ ಬರುತ್ತೆ. ಓಕೆ ಓಕೆ, ಇಷ್ಟು ಮೆಡಿಸಿನ್ ಕಾಂಬಿನೇಷನ್, ಇಷ್ಟು ಕಂಪ್ನಿಗಳು ಸೇಲ್ ಮಾಡ್ತಾ ಇದ್ದಿದ್ದು ಉದ್ದೇಶ ಇಷ್ಟು ದಿನ. ಪ್ರಧಾನಮಂತ್ರಿಯವರು ಜನೌಷಧಿ ಕೇಂದ್ರ ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಹೆಂಗಿತ್ತು ಅಂತ ಹೇಳಿದ್ರೆ, ಜನಗಳು ಮೆಡಿಷನ್ನ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅಂದರೆ ನುಂಗಕ್ಕಾಗದೆ ಹೋದಂಗೆ ಅವ್ರಿಗೆ ಅಷ್ಟು ಕಷ್ಟ ಆಗಬೇಕು ಅನ್ನೋ ಮೆಂಟಾಲಿಟಿ ಮೇಲೆ ಇಷ್ಟು ದುಡ್ಡನ್ನ ಮಾಡ್ತಾಯಿದ್ರು. ಈ ಬ್ರ್ಯಾಂಡಿಂಗ್ ಮಾಡೋರು ಏನು ಮಾಡ್ತಾರೆ, ಇಷ್ಟು ಕಡಿಮೆ ಕಾಸ್ಟಿಗೆ ಮಾಡ್ಕೊಂಬಂದ ಮೇಲೆ ಅವರು ಡಾಕ್ಟರ್ಸ್ಗೆ, ಇವು ಎಕ್ಸಾಂಪಲ್ ನಮ್ಮ ಗೌರ್ಮೆಂಟ್ ಡಾಕ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ಯಾಕೆಂದರೆ ಬರೋದೇ ಎಲ್ಲ 100ಕ್ಕೆ 99% ಕಡು ಬಡವರಾಗಿರ್ತಾರೆ. ಅವ್ರು ಎಲ್ಲೂ ಹೊರಗಡೆ ಹೋಗಿ ನಾರ್ಮಲ್ ಕ್ಲಿನಿಕ್ ಹೋಗ್ತೀರಂದ್ರೆ 500 ರೂಪಾಯಿ 200 ರೂಪಾಯಿ ಕೊಡೋಕ್ಕಾಗಲ್ಲ. ಮತ್ತು ಅಲ್ಲಿರೋ ವೈದ್ಯರ ಮೇಲೆ ಸಖತ್ ನಂಬಿಕೆ ಇರುತ್ತೆ. ಆದ್ದರಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಅವ್ರಿಗೆ ದಯವಿಟ್ಟು ಬ್ರ್ಯಾಂಡ್ ನೇಮ್ ಬರೆಯೋದು ಬಿಟ್ಟು ಮೆಡಿಷನ್ ನೇಮ್ ಬರೀರಿ. ಅವರು ಬ್ರ್ಯಾಂಡ್ ನೇಮ್ ಬರೆದು ಕಳಿಸ್ತಾರೆ, ಈ ಬ್ರ್ಯಾಂಡ್ನ ತಗೊಳ್ಳಿ ಅಂತ. ಅಂದರೆ ಬ್ರ್ಯಾಂಡ್ ಕಂಪನಿಗಳು ಅವ್ರನ್ನ ನೀವು ದಯವಿಟ್ಟು ನಮ್ಮ ಇದನ್ನು ಪ್ರಮೋಟ್ ಮಾಡಿ, ನಾವು ನಿಮಗೆ ಅದು ಇನ್ನೊಂದಾಗಿರ್ಬೋದು. ಮತ್ತು ಇನ್ನೊಂದು ಏನಾಗುತ್ತೆ, ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹಾರ್ಟ್ ಪ್ರಾಬ್ಲಮಲ್ಲಿ ಯಾರೋ ಒಬ್ಬರು ನಾವೇ ಅಂದ್ಕೊಳ್ಳಿ ಹೋಗಿ ಸೇರ್ಕೊತೀವಿ. ನಮಗೆ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದೇ ಭಯ ಇರುತ್ತೆ ತಲೆಯಲ್ಲಿ. ಹೌದು, ಮತ್ತು ಅವ್ರು ಬರ್ಕೊಟ್ಟಿರೋ ಮೆಡಿಷನ್ ಅಲ್ಲ ಇದು, ಅಂದರೆ ಆ ಬ್ರ್ಯಾಂಡ್ ಅಲ್ಲ ಇದು ಅನ್ನೋದು ಎರಡನೇ ಭಯ ಬರುತ್ತೆ. ಆ ಮೂರನೇ ಭಯಕ್ಕೆ ಏನು ಮಾಡ್ತಾನೆ, 130 ರೂಪಾಯಿಗೆ ಸಿಗೋಣ ತೊಗೊಂಡೋಗಿ 600 ರೂಪಾಯಿಗೆ ಹೊರಗಡೆ ತಗೊಂತಾನೆ. ಮೊದಲನೇದಾಗಿ ಡಾಕ್ಟರ್ಸು ಒರಿಜಿನಲ್ ಸಾಲ್ಟ್ ನೇಮ್ನ ಬರಿಬೇಕು. ಹೌದು.
ಇದು ಬರೆದ್ರೆ ಜನಗಳಿಗೆ ಇನ್ನೂ ತುಂಬ ಉಪಯೋಗ ಆಗುತ್ತೆ. ಆವಾಗ ನಾವು ಯಾವುದೇ ಬ್ರ್ಯಾಂಡ್ ಮೇಲೆ ಆಸಕ್ತಿ ಕೊಡೋದಾಗಲಿ ಮತ್ತು ಜನಗಳನ್ನ ಡೈವರ್ಟ್ ಮಾಡೋದಾಗಲಿ ಆ ಕೆಲಸಗಳು ಆಗಲ್ಲ. ಇದು ಈಗಿರೋ ಮೆಡಿಷನ್ ಮಾಫಿಯಾದಲ್ಲಿ ಇವಾಗ ಒಂದು ಜಸ್ಟ್ ಸಣ್ಣದಾಗಿ ನಮ್ಮ ಸಚಿವರಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ನಾಳೆ ದಿನ ಏನಾದರೂ ಅವ್ರದೇ ಮನೇಲಿ ಏನಾದರೂ ಸಮಸ್ಯೆ ಆಗ್ತು, ಮೆಡಿಸಿನ್ ತಗೊಳಕ್ಕೆ ಅವ್ರ ಮನೇಲಿ ದುಡ್ಡಿರಲಿಲ್ಲ ಅಂತ ಹೇಳಿದಾಗ ಕೊನೆಗೆ ಅವರು ಜನೌಷಧಿ ಕೇಂದ್ರಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ದುಡ್ಡಿಲ್ಲ ಮನುಷ್ಯನ ಹತ್ರ ಮಾತ್ರ ನುಂಗೆ ಬದುಕಬೇಕು ಅವನು. ಆದ್ದರಿಂದ ದುಡ್ಡಿಲ್ಲದೆ ಹೋದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಜನೌಷಧಿ ಕೇಂದ್ರ ಏನಕ್ಕೆ ಇವಾಗ ನೆನಪು ಬರುತ್ತೆ ಅಂತ ಹೇಳಿದ್ರೆ, ನಮಗೆ ಮೆಡಿಸನ್ನ ಒರಿಜಿನಲ್ ರೇಟ್ ಏನಿದೆ ಆ ಒರಿಜಿನಲ್ ರೇಟ್ ಮೇಲೆ ಮೆಡಿಸಿನ್ ಸೇಲ್ ಆಗ್ತಾಯಿದೆ ಜನೌಷಧಿಗೆ. ನಾರ್ಮಲ್ ಮೆಡಿಕಲಲ್ಲಿ ಇದೇ ಒಂದು ಕೆಮಿಕಲ್ ನಿಮ್ಮ ತೊಗೊಂಡೋಗಿ ನೀವು ಕೇಳಿದ್ರೆ ಅವನು ಫುಲ್ಲು ಹುಡುಕ್ತಾನೆ ಯಾವ ಬ್ರ್ಯಾಂಡ್ ಇವನು ಕೊಡಲಿ ಅಂದ್ಬಿಟ್ಟು. ಆದರೆ ನೀವು ಬ್ರ್ಯಾಂಡ್ ಕೇಳಿ 50 ಬ್ರ್ಯಾಂಡ್ ಇಟ್ಟಿರ್ತಾನೆ. ಯಾಕಂದರೆ 50 ಬ್ರ್ಯಾಂಡ್ ಅವರು ಒಂದೊಂದೊಂದೊಂದು ಕಮಿಷನ್ ಅವ್ರಿಗೆ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ಜನರಿಕ್ ಮೆಡಿಸಿನ್ಸ್ ಬಗ್ಗೆ ನಮ್ಮ ಜನಗಳಿಗೆ ಅವೇರ್ನೆಸ್ ತುಂಬ ಜಾಸ್ತಿ ಆಗಬೇಕು. ಅದನ್ನು ನಮ್ಮ ಡಾಕ್ಟರ್ಸ್ಗಳೇ ಮಾಡಬೇಕು, ಅದರಲ್ಲೂ ಗೌರ್ಮೆಂಟ್ ಡಾಕ್ಟರ್ಸೇ ಮಾಡಬೇಕು. ಹಾಗೆ ಅಣ್ಣ ಇನ್ನೊಂದು ಗೊಂದಲ, ಈಗ ಜನರಿಕ್ ಮೆಡಿಸನ್ ಅಂತ ಹೇಳಿದ್ರಿ ನೀವು, ಏನು ಜನರಿಕ್ ಮೆಡಿಸನ್? ಸಿಂಪಲ್ ಆಗಿ ಹೇಳೋದಾದ್ರೆ ಜನರಿಕ್ ಮೆಡಿಸಿನ್ಸ್ ಅಂದರೆ ನಮ್ಮ ಬ್ರ್ಯಾಂಡ್ ಅನ್ನೋದು ಜನರಿಕ್ ಅನ್ನೋದು ಏನಾಗಿರುತ್ತೆ, ಎಥಿಕಲ್ ಬ್ರ್ಯಾಂಡಲ್ಲಿ ಇರ್ತಾರೆ. ಎಥಿಕಲ್ ಬ್ರ್ಯಾಂಡಲ್ಲಿ ಅವರೊಂದು ಪೇಟೆಂಟ್ ಅಂತ ಮಾಡ್ಕೊತಾರೆ. ಕೆಲವೊಂದು ಡ್ರಗ್ನ ಪೇಟೆಂಟಾಗಿ ಬಿಡೋದೇ ಲೇಟ್ ಆಗ್ಬೋದು, ಇಲ್ಲಾಂದರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಪೇಟೆಂಟಲ್ಲಿ. ಎಕ್ಸಾಂಪಲ್ ನೋಡಿ, ಮೆಟಾಪ್ರೊಲಾಲ್ 25 R ಶೀಟ್ ಕೊಡು. ನೋಡಿ ಈ ಎಂಪೋಗ್ಲಿಫಾಝೋನ್ ಅಂದ್ಬಿಟ್ಟು ಇದು ಹೊಸದಾಗಿ ಬಂದಿದೆ. ಇದು ಪೇಟೆಂಟ್ ಡ್ರಗ್. ಇದು ಒಂದು ಕಂಪ್ನಿಯವರು ಪೇಟೆಂಟ್ ಮಾಡ್ಕೊಂಡಿದ್ದಾರೆ, ಇದ್ರ ಮೇಲೆ ಇರಲ್ಲ. ಈ ಒರಿಜಿನಲ್ ಬ್ರ್ಯಾಂಡ್ ನೇಮ್ ತೋರಿಸ್ತೀನಿ. ಈ ಕಂಪ್ನಿಯವರು ಇಷ್ಟು ವರ್ಷ ಅಂದ್ಬಿಟ್ಟು ಈ ಕೆಮಿಕಲ್ನ ಯಾರಿಗೂ ಕೊಡಲ್ಲ. ಓಕೆ. ಈ ಕೆಮಿಕಲ್ನ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಈ ಸತಿ ಜನೌಷಧಿ ಕೇಂದ್ರದಲ್ಲಿ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ದಾರೆ ಅಂದರೆ, ಈ ಪೇಟೆಂಟ್ ಎಕ್ಸ್ಪೈರಿ ಹಾಕಿಂತ ಮುಂಚೆನೇ ಜನೌಷಧಿಯವರು ಈ ಸಾಲ್ಟ್ನ ಪರ್ಚೇಸ್ ಮಾಡಿದ್ದಾರೆ ಅವ್ರ ಕಡೆಯಿಂದ. ಓಕೆ. ನೋಡಿ 66 ರೂಪಾಯಿ 10 ಮಾತ್ರೆ. ಒಂದು ನಿಮಿಷ. 66 ರೂಪಾಯಿ 10 ಮಾತ್ರೆ. ಜನೌಷಧಿ ಕೇಂದ್ರ ಬಿಟ್ಟರೆ ಈ ಬ್ರ್ಯಾಂಡ್ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ ಬಿಟ್ಟರೆ ಬೇರೆ ಬ್ರ್ಯಾಂಡ್ ಅವ್ರ ಹತ್ರ ಈ ಸಾಲ್ಟ್ ಇಲ್ಲ. ಓಕೆ. ಈ ಸಾಲ್ಟನ್ನು ನಾವೀಗ ತೊಗೊಂಬಂದಿದ್ವಲ್ಲ, ಇದೇ ಜನರಿಕ್. ಇದು ಜನರಿಕ್. ಎಸ್. ಇದು ಈಗ ಸರ್ಕಾರ ಒರಿಜಿನಲ್. ಹೌದು, ಒರಿಜಿನಲ್ ನಿಮ್ಗೆ ಎಲ್ಲಿ ಸಾಲ್ಟ್ ನೇಮ್ ಇರುತ್ತೆ, ಇದು ಜನರಿಕಲ್ಲಿ ಇರುತ್ತೆ. ನಾವಿಲ್ಲಿ ಯಾವುದು ಬ್ರ್ಯಾಂಡ್ ಇರಲ್ಲ ನೋಡಿ ನಿಮಗೆ. ಹೌದೌದೌದು. ಇದು ಒರಿಜಿನಲ್ ಜನರಿಕ್ ನೇಮ್. ಸೊ ವೀಕ್ಷಕರು ವ್ಯತ್ಯಾಸವನ್ನು ಗಮನಿಸ್ಬೋದು. ಇದು ಒರಿಜಿನಲ್ ಜನರಿಕ್ ನೇಮು. ನೀವು ಬೇರೆ ಬೇರೆ ಕಂಪನಿಗಳ ಒಂದು ಇದನ್ನು ತೆಗೆದುಕೊಂಡ್ರೆ, ಮಾತ್ರೆಗಳನ್ನ ತೆಗೆದುಕೊಂಡ್ರೆ ಅಥವಾ ಮೆಡಿಸನ್ ತೊಗೊಂಡ್ರೆ ಅದರಲ್ಲಿ ಬ್ರ್ಯಾಂಡ್ ನೇಮ್ ಇರುತ್ತೆ. ಇಲ್ಲಿ ಒರಿಜಿನಲ್ ಸಾಲ್ಟ್ ನೇಮ್ ಇದೆ. ಏನನ್ನು ಅದಕ್ಕೆ ಬಳಸಲು ಇರುತ್ತೆ, ಅದು ಚಿಕ್ಕದಾಗಿರುತ್ತೆ ಸಾಲ್ಟ್ ನೇಮ್. ಹಾಂ. ಆ ಬ್ರ್ಯಾಂಡ್ ನೇಮ್ ಮಾತ್ರ ದೊಡ್ಡದಾಗಿ ಹಾಕೊಂಡಿರ್ತಾರೆ, ಸಾಲ್ಟ್ ನೇಮ್ ಮಾತ್ರ ಚಿಕ್ಕದಾಗಿ ಹಾಕಿರ್ತಾರೆ. ಅವಾಗ ಏನಂದರೆ ಬ್ರ್ಯಾಂಡ್ ಮಾತ್ರ ನಿಮಗೆ ಎಲ್ಲರ ಬಾಯಿಂದ ಬಾಯಿಗೆ ಈ ಬ್ರ್ಯಾಂಡ್ ಅಂತ ಓಡುತ್ತೆ. ಮೆಡಿಸಿನ್ ನೇಮ್ ಓಡಲ್ಲ. ಮೆಡಿಸಿನ್ ನೇಮ್ 100% ಗೊತ್ತಾಗಿ ಜನಗಳಿಗೆ ಆಯಿತು ಅಂತ ಹೇಳಿದ್ರೆ, ನಮ್ಮ ಜನರಿಕಲ್ಲಿ ಯಾವ ರೀತಿ ಇರುತ್ತೆ, ಯಾವ ಕೆಮಿಕಲ್ ಸಾಲ್ಟ್ ಮೇಲೆ ರನ್ ಆಗ್ತಾ ಇರುತ್ತೆ ಅಂತ ಜನಗಳಿಗೆ ಗೊತ್ತಾಗುತ್ತೆ. ಹಾಗೆ ಈ ಸರ್ಕಾರದ ಈ ನೀತಿಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಹೇಳಿಬಿಡಿ ಸರ್. ಒಂದು ಪ್ರಕಾರ ಖಂಡಿಸ್ಬೇಕಾಗಿರೋ ರೀತಿ, ನಾನೇ ಖುದ್ದಾಗಿ ಸುಮಾರು ಒಂದು 15 ವರ್ಷಕ್ಕೆ ಮುಂಚೆ ನಮ್ಮ ತಂದೆಯವ್ರಿಗೆ ಮೆಡಿಸಿನ್ಸ್ ತೊಗೊತಾ ಇದ್ದೆ. ನಮ್ಮ ತಂದೆಯವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಶುಗರ್ ಪ್ರಾಬ್ಲಮ್ ಇತ್ತು. ಒಂದು ತಿಂಗಳಿಗೆ 850-900 ರೂಪಾಯಿ ಆಗ್ತಾಯಿತ್ತು. ಆ ಟೈಮಲ್ಲಿ ನನಗೆ ಸಂಬಳನೂ ಕಡಿಮೆ ಇತ್ತು, ಮತ್ತು ನನಗೆ ಕೊಡ್ಸೋಕ್ಕೂ ಕಷ್ಟ ಆಗ್ತಾಯಿತ್ತು. ಬಟ್ ಖುಷಿ ವಿಚಾರ ಇವತ್ತು ಏನು ಜನೌಷಧಿ ಕೇಂದ್ರದಿಂದ ಅಂತ ಹೇಳಿದ್ರೆ, ಯಾರ ಕೈಲಿ ಮೆಡಿಸಿನ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ, ಮೆಡಿಸಿನ್ ತೊಗೊಳ್ದೆ ಸತ್ತೋಗಿರೋ ತುಂಬ ಜನ ಇದ್ದಾರೆ. ಅದನ್ನ ಬೇರೆ ಮಾಡೋಕ್ಕಾಗದೆ ತೊಗೊಳ್ದೆ ಸತ್ತೋಗಿರೋ ಸುಮಾರು ಜನ ಇದ್ದಾರೆ. ಈ ಥರ ವಿಚಾರದಲ್ಲಿ ರಾಜಕೀಯವಾಗಿ ಬೇರೆ ಥರ ಮಾತಾಡಿ ಮತ್ತು ಜನಗಳ ಮೈಂಡನ್ನ ಕನ್ವರ್ಟ್ ಮಾಡೋದು ತುಂಬ ದೊಡ್ಡ ಅಪರಾಧ. ಸೇವೆನೂ ಮಾಡಬೇಕು, ಸೇವೆಯಿಂದ ದುಡ್ಡು ಸಂಪಾದನೆ ಮಾಡಬೇಕು. ದುಡ್ಡು ಸಂಪಾದನೆ ಮಾಡಾದ್ಮೇಲೆ ಸೇವೆ ಮಾಡೋದು ತಪ್ಪಾಗ್ತದೆ. ಇದೊಂದು ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ, ನಾವು ಸುಮಾರು 7-8 ವರ್ಷ ಆಯಿತು ಅಂಗಡಿ ಓಪನ್ ಮಾಡಿ. ನಮ್ಮ ಹತ್ರ ಅಳ್ಕೊಂಡು ಬರ್ತಾರೆ, ಸರ್ ನಮ್ಗೆ ಇಷ್ಟು ವರ್ಷದಿಂದ ಗೊತ್ತೇ ಆಗಲಿಲ್ಲ ಸರ್, ನಮ್ಗೆ ಇವಾಗಲೂ ಡೈಲಿ ಹೊಸ ಕಸ್ಟಮರ್ಸ್ ಬರ್ತಾರೆ ಸರ್, ನಾವು ಬೇರೆಯವ್ರು ಯಾರೋ ಏನು ಹೇಳ್ಬಿಟ್ಟಿರು ಸರ್, ಅಲ್ಲಿ ತೊಗೊಂಡ್ರೆ ಪವರ್ ಇರಲ್ಲ, ಈ ಥರ ಹೇಳ್ತಾರೆ. ದಯವಿಟ್ಟು ಜನಗಳನ್ನ ರಾಂಗ್ ರೂಟ್ಗೆ ತಳ್ಳಬೇಡಿ. ನಿಮ್ಮ ಕೈಲಿ ಒಳ್ಳೇದಾಗಲಿಲ್ವಾ, ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಆರಾಮಾಗಿರಿ. ಬಟ್ಟು ಇರೋದನ್ನ ತಪ್ಪು, ಇದು ಸರಿಯಲ್ಲ ಅನ್ನೋದನ್ನ ದೂಡೋದನ್ನ ತಪ್ಪು ಅಂತ ನನ್ನ ಅಭಿಪ್ರಾಯ ಇದೆ.